ಮಾರುವೇಷದಲ್ಲಿ ಬಂದ ಆ ಮೂವರು ಧರ್ಮದೇಟು ಕೊಟ್ಟ ಊರಿನವರು. ರಾಯಚೂರು ಜಿಲ್ಲೆಯ ಮಸ್ಕಿಯ 20ನೇ ವಾರ್ಡಿನ ಹನುಮಮ್ಮ ಗಂಡ ಆನಂದ ಎನ್ನುವ ನಿವಾಸಿಯ ಮನೆಗೆ ಬೆಳಿಗ್ಗೆ ಮಾರುವೇಷದಲ್ಲಿ ಬಂದ ಅಶೋಕ, ಬೀರಪ್ಪ, ಮಹಾಂತೇಶ ಎನ್ನುವ 30ರಿಂದ 35 ವರ್ಷ ವಯೋಮಾನದ ಮೂವರು ಮಾರುವೇಷದಲ್ಲಿ ಬಂದ ವಂಚಕರು ಭಂಡಾರ ನೀಡಿದ್ದಾರೆ. ಪ್ರಜ್ಞಾವಸ್ಥೆಯಲ್ಲಿದ್ದ ಹನುಮಮ್ಮರಿಗೆ ಮನೆಯಲ್ಲಿರುವ ಹಣವನ್ನು ತಂದುಕೊಡಲು ಹೇಳಿದ್ದಾರೆ. ಆಗ ಹನುಮಮ್ಮ ಮನೆಯಲ್ಲಿದ್ದ 5,000 ಹಣವನ್ನು ಪಡೆದು ಕೂಡಲೇ ಪರಾರಿಯಾಗಿದ್ದಾರೆ. ಕೂಡಲೇ ಎಚ್ಚರಗೊಂಡ ಹನುಮಮ್ಮ ತನ್ನ ಅಳಿಯನಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಊರೆಲ್ಲ ಹುಡುಕಿದಾಗ ಗಣೇಶನ ದೇವಸ್ಥಾನದ ಹತ್ತಿರ ವಂಚಕರು ಸಿಕ್ಕಿದ್ದಾರೆ. ಊರಿನವರೆಲ್ಲ ಧರ್ಮದೇಟನ್ನು ನೀಡಿ ಆರಕ್ಷಕ ಠಾಣೆಗೆ ಕರೆದೊಯ್ದಿದ್ದಾರೆ. ಆರಕ್ಷಕರು ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ. ಈ ರೀತಿ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬರುವ ಮೋಸಗಾರರಿಗೆ ಜನ ಮಾರುಹೋಗಿ ನಗ ನಾಣ್ಯ ಜೀವಗಳನ್ನು ಕಳೆದುಕೊಳ್ಳಬಾರದು. ನಮ್ಮ ಸಮಸ್ಯೆಗೆ ನಾವೇ ಕಾರಣ ಮತ್ತು ಪರಿಹಾರವೂ ನಾವೇ. ಪ್ರಾಮಾಣಿಕವಾಗಿ ಶ್ರಮವಹಿಸಿ ದುಡಿದರೆ ಎಲ್ಲವೂ ನಮ್ಮದಾಗುತ್ತದೆ. ದೇವರ ಮೇಲೆ, ಧರ್ಮದ ಮೇಲೆ ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಬೇಡ. ಮೋಸ ಹೋಗುವವರು ಎಲ್ಲಿಯ ತನಕ ಇರುತ್ತಾರೋ ಅಲ್ಲಿಯ ತನಕ ಮೋಸ ಮಾಡುವವರು ಇರುತ್ತಾರೆ. ಅದಕ್ಕಾಗಿ ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡಾಗ ಕೂಡಲೇ ಪೊಲೀಸರಿಗೆ ತಿಳಿಸಿ ಜನ ಮೋಸ ಹೋಗುವುದನ್ನು ತಡೆಯಿರಿ. ವರದಿ ಸುರೇಶ ಬಳಗಾನೂರು. ಏನಾಯ್ತಮ್ಮ, ಏನ್ ಘಟನೆ ಅದು? ಅವ್ರು ಮೂವರು ಬಂದ್ರಿ, ಬಂದ್ ಕಾಸಿ ಇಲ್ಲಿ ರೊಕ್ಕ ಕೊಡಕ್ ಹೋದ್ರೆ ಬೇಡಮ್ಮ ಅಂತ ಕೇಸಿ ಒಳಗ್ ಬಂದ್ರು. ಬಂದ್ ಕಾಸಿ ಕುರ್ಚಿ ಇಟ್ಕೊಂಡು ಕುತ್ಕೊಂಡ್ರು. ಕುತ್ಕೊಂಡಿಂದ ಮನ್ಯಾಗ ರೊಕ್ಕ ಅದಾವ ತಂದು ಕೊಡು ನೀನು ಅಂತ ಕೇಸಿ ಅಂದ್ರಿ. ಇಲ್ಲ ರೀ, ರೊಕ್ಕ ನಾ ದುಡ್ಕೊಂಡ್ ತಿನ್ನಕ್ಕೆ ಹೋಗ್ಬೇಕಿದ್ದೀನಿ ಅಂತ ಅಂದೆ. ನಿಮ್ ಗಂಡ ಸತ್ತು ವರ್ಷದ ಮೇಲೆ ಈಗ 3 ತಿಂಗಳಾಯ್ತು ನೋಡು ಅಂದ್ರ. ಹೌದ್ರಿ, ಅದೇನ್ ಕರೆವ ಅಂದೆ. ಅಲ್ಲಿಂದ ಬಣ್ಣಾರ ಹಚ್ಚಿದ್ರಿ. ಬಣ್ಣಾರ ಹಚ್ಚಿಂದ ಮನ್ಯಾಗ ಅದಾವ, ನೀವು ಕೊಟ್ಟಿ ಸರಿ ಕೊಡ್ಲಿಲ್ಲ ನಾವು ಒಳಗೆ ಹೋಗಿ ತಗೊಂತೀವಿ ನೋಡು ಅಂದ್ರ. ಅಂದಿಂದ ನೀನ್ ಎಷ್ಟೊತ್ತು ತರ್ಬೇಕಂತ ಬಣ್ಣಾರ ಹಚ್ಚಿಂದ ನಾವು ಹೋಗಿ ತಗೊಂಬಂದ್ ಅವ್ರಿಗೆ 5,000 ರೂಪಾಯಿ 5,000 ರೂಪಾಯಿ ಇದೈತೆ ನೋಡಿ, ನಿನ್ನ ಅದಾವ ನೋಡು ಅಂದ್ರ. ಇಲ್ಲ ರೀ ಅಂದೆ. ಅಂದಿಂದ ಇಲ್ಲ ನಾವು ಹೋಗಿ ತಗೊಂಬರ್ತೀವಿ ಅಂತ ಅನ್ನಕ ನಾನು ಅದೇಟ್ನ ನಮ್ಮ ಹುಡುಗಿ ಫೋನ್ ಮಾಡಿದ್ವಿ. ಫೋನ್ ಮಾಡೋಣ ನಿನ್ ಬೇಸಲ್ಪ ಯಾರು ಬರಂಗದಾರ ಅಂತ ಅದನ್ನ ಇಸ್ಕೊಂಡು ಹಂಗ ಓಡಿ ಹೋಗ್ಬಿಟ್ರಿ. ಇಷ್ಟೆಲ್ಲ ಮಾಡ್ಯಾರ. ಮತ್ತೆ ಬಂಡಾರ ಹಚ್ಚಿದಾಗ ನಿಮ್ಗೆ ಏನಾಯ್ತು? ಅದು ಒಂದ್ 10 ನಿಮಿಷ ಮನುಷ್ಯರು ಇದಾಗ್ಲಿಲ್ಲ ರೀ, ಪ್ರಜ್ಞೆ ಇರ್ಲಿಲ್ಲ ರೀ. ಈಗ ಫೋನ್ ಬಂದಾಗ ನಿಮ್ ಪ್ರಜ್ಞೆ ಅವಾಗ ಇದಾಗೈತ್ರಿ. ಆಮೇಲೆ ನೆಕ್ಸ್ಟ್ ಎಷ್ಟು ಜನ ಇದ್ರು ಅವರು? ಅವ್ರು 3 ಜನ ಇದ್ರು. 3 ಜನ ಇದ್ರು. ನೋಡಕ್ ಹೆಂಗಿದ್ರು ಅವ್ರು? ಯಾವ ತರ? ಏನೋ ಸಣ್ಣ ವಯಸ್ಸಾರ ಅದಾರ ಅವ್ರು. ಯಾವ ತರ, ಯಾವ ವೇಷದಲ್ಲಿ? ಅದು ಮಲೆಯಿಂದ ಹಾಕ್ಯಂತಾರಲ್ರಿ, ಆ ವೇಷದಾಗ ಬಂದಾರ. ಹೌದಾ? ಸರಿ, ಮತ್ತೆ ಯಾವ ರೀತಿ ಹಿಡ್ಕೊಂಡ್ರಮ್ಮ ಜನ? ಅಲ್ಲಿ ಬಂದು ಮತ್ತೆ ನಮ್ಮ ಮಳೆಯ ಬಂದ್ ಕಾಸಿ ಎಲ್ಲ ಇಡೀ ಓಟ್ ಹುಡುಕಿದ್ರು ಸಿಗ್ಲಿಲ್ಲ ರೀ. ಅಲ್ಲಿ ಗಣೇಶನ್ ಇದ್ರ ತಲೆ ಹೋಗೋಣ, ನಾನು ನಮ್ಮ ಮಳೆ ಹೋಗೋಣ, ಅಲ್ಲಿ ಸಿಕ್ಕಿಂದ ಎಲ್ಲರಿಗೂ ಫೋನ್ ಮಾಡಿ ಕಳ್ಸಿ ಕರೆ ಕಳ್ಸಿ ಎಲ್ಲ ಇದು ಮಾಡಿದ್ರು. ದನ ಬಡದ್ರಿಂದ ಇಲ್ಲ 5,000 ರೂಪಾಯಿ ಅದಾವ ತಗ ಅಂತ ಕಳ್ಸಿ ಹಿಂದೆಲ್ಲ ಕೊಟ್ರು 5,000 ರೂಪಾಯಿ. ಯಾವ ಊರು ಏನಂಬದು ಏನಾರು ಹೇಳಿಲ್ಲ ರೀ ಅವರು. ಓಕೆ, ಸರಿ. ಅದೇ ಅದೇ ಅವಾಗ ಬರೋಕಿತ್ತು ನಾವು. ಅಮ್ಮ ಇವ್ರಿಗೆ 5,000 ತಗೊಂಡ ನಂತರ ಎಲ್ಲಿ ಹೊಡೋದ್ರ ಅವರು? ಹೋಗಿ ಗಾಡಿ ಮೇಲೆ ನಾವು ಹೋಗಿವಿ. ಅವ್ರು ಹಿಂದಗಡೆ ಎಚ್ಚರಿಕೆ ಆದಾಗ ಹೇಳ ನಮ್ಗೆ ಹುಡ್ರಿಗೆ ಗಾಡಿ ಮೇಲೆ ಹೋಗಿ ಹಿಡ್ಕೊಂಬಂದಿವಿ. ಅವ್ರು ಏನ್ ಮಾಡಿದ್ರು ಎಲ್ಲ ಹುಡ್ರು ಬಂದು ಹಿಡ್ಕೊಂಬಂದಿವಿ. 5,000 ಇಸ್ಕೊಂಬಂದಿವಿ. ಪೊಲೀಸ್ ಹಿಡ್ಕೊಟ್ಟಿವಿ. ಅಲ್ಲಿ ಹೊಡೆದ್ರು ಹಾಕಿ. ನನ್ನ ಹೆಸರು ಏನ್ ಮಾಡ್ರಪ್ಪ? ಅದು ನಮ್ಮ ಮತ್ತೆ ಒಬ್ಬರೇ ನಮ್ಮ ಮನೆಗೆ ಇರೋದು, ಯಾರಿಲ್ಲ. ಮನೆಗೆ ಹೋಗ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಹೇಳಿವ್ರು. ಬಂಡಾರ ಹೆಚ್ಚು 5,000 ತಗೊಂಡ್ಬಂದ್ಬಿಟ್ರು. ಮನೆಗೆ ಹೋಗ್ಕೊಂಡು ಆರಾಮಿಲ್ಲದಂಗ ಆಯ್ತು, ಏನೋ ಆಯ್ತಿದ್ ಮಲೆನ ಆಶೀರ್ವಾದ ಇರ್ತದೆ ತಗೊಂಡು. ಅವರು ಎಲ್ಲಿ ಬಂದಿವಿ ಅಂತ ಹೇಳಿಲ್ಲ. ನಾವು ಮಲೆಗೆ ಹೊಂಟಿವಿ. ನಾವು ಮಲೆಯ ಭಕ್ತರು, ನಾವು ಪ್ರತಿ ವರ್ಷ ಬರ್ತೀವಮ್ಮ ಕಾಣಿಕೆ ಕೊಡ್ರ ಅಂತ ಕೇಳ್ಯಾರ. ಅವ್ರು 10 ರೂಪಾಯಿ ಕೊಡಕೋ ಯಾರನ್ನ ಇಸ್ಕೊಂಡಿಲ್ಲ. ಅವರು ನಿನ್ಗೆ ಒಳ್ಳೇದಾಗತ್ತಾ, ನೀನ್ ಆರಾಮಿಲ್ಲದಂಗ ಆಯ್ತು ಒಬ್ಬ ಹೆಣ್ಮಗಳು ಅಂತ ಕೇಸಿ ಬಂಡಾರ ಹೆಚ್ಚಿ ಮನೆ ನುಗ್ಗಿರ ತಗೊಂಡು ಏನು ಗೊತ್ತಾಗಿಲ್ಲ ಅಂತ ತಗೊಂಡು ಆ ಕಡೆ